ನಮಸ್ಕಾರ ಗೆಳೆಯರ. ಇವತ್ತು ನಮ್ಮೂರದೊಂದು ಡ್ರೋನ್ ಶಾಟಲ್ಲಿ ವೀಡಿಯೋ ಮಾಡೋಣ ಅಂತ. ನಮ್ಮೂರು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ. ನನ್ನ ಜೊತೆ ನಮ್ಮ ಸೋಮಣ್ಣವರು. ಆಫ್ಟರ್ ಲಾಂಗ್ ಟೈಮ್ ನೋ ಸಿ ಸೋಮಣ್ಣ. ಬಾಣ ಡ್ರೋನ್ ತಗೋಬಾ, ಹಾಸೋಣ. ಇದು ನನ್ನೂರು, ಎಲ್ಲಾರು ನನ್ನೋರು. ಇದು ನನ್ನೂರು, ಎಲ್ಲಾರು ನನ್ನೋರು. ನೋಡಿ, ಡ್ರೋನು ಈಗ ಹಾರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ, ಯಾರ್ತು ನೋಡಿ, ಫಸ್ಟು ನಮ್ಮ ಸ್ಕೂಲ್ ಕಾಣಿಸ್ತಾ ಇದೆ. ಏನಂದರೆ, ನಾನು ಹುಟ್ಟಿದ್ದೆ ಈ ಊರಲ್ಲಿ. ಎಲ್ಲರೂ ಹಾಸ್ಪಿಟ್ಲಲ್ಲಿ ಹುಡ್ತಾರೆ, ಬೇರೆ ಕಡೆ ಊರಲ್ಲಿ ಸಿಟಿಯಲ್ಲಿ ಹುಡ್ತಾರೆ. ಬಟ್ ನಂದೇನಂದರೆ ಚನ್ನಸಂದ್ರದಲ್ಲೇ ಹುಟ್ಟಿದ್ದು, ನಮ್ಮ ಮನೆ ಒಳಗಡೆ ಹುಟ್ಟಿದ್ದು. ಇದು ನೋಡಿ ಸರ್ಕಲ್ಗೆ ಹೋಗ್ತಾ ಇದೆ. ಏನಣ್ಣ ಸರ್ಕಲಲ್ಲಿ ಏನು ಇವು ವ್ಯವಹಾರಗಳು? ಏನು ರಿಯಲ್ ಎಸ್ಟೇಟು ಹೆಂಗೆ ರಿಯಲ್ ಎಸ್ಟೇಟಲ್ಲಿ? 10 ರೂಪಾಯಿ ಟೀ ಕುಡಿದ್ರೆ 10 ಕೋಟಿ ವ್ಯವಹಾರ ನಡೀತದಲ್ಲಿ. ಓ ಸೂಪರು. ನಾನು ಹುಟ್ಟಿದಾಗ ಇಲ್ಲಿ ಒಂದು ಚನ್ನಸಂದ್ರದಲ್ಲಿ ಒಂದು 30ರಿಂದ 40 ಮನೆ ಇತ್ತು ಅಲ್ಲ ಅಣ್ಣ? ಹೌದು. ಹಾಂ, ನಮ್ಮೂರಲ್ಲಿ ಮೇನ್ ಟೆಂಪಲ್ ಬಂದು ದೊಡ್ಡಮ್ಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಕಾಟೇರಮ್ಮನ ದೇವಸ್ಥಾನ, ಮತ್ತು ಕೆಳಗಡೆ ಕಾಟೇರಮ್ಮ ದೇವಸ್ಥಾನ ಒಂದಿದೆ, ಮುನೇಶ್ವರ ದೇವಸ್ಥಾನ ಒಂದಿದೆ. ಅಂದರೆ ನಮ್ಮ ಊರು 40 ಮನೆ ಇತ್ತಲ್ಲ ಆಗ, 40ರಿಂದ 50 ಮನೆ. ಆಗ ಸುತ್ತು ದೇವಸ್ಥಾನ ಇತ್ತು. ಈಗೆಲ್ಲ ದೇವಸ್ಥಾನ ಸುತ್ತು ಮನೆಗಳಿದ್ದಾವೆ. ಊರು ಸುತ್ತು ದೇವಸ್ಥಾನ ಏನಕ್ಕೆ ಹೇಳು? ಏನಕ್ಕೆ ಅಂದರೆ ಊರನ್ನು ಕಾಯ್ತಾ ಇತ್ತು, ಊರಲ್ಲಿರೋ ಜನಗಳನ್ನ ಕಾಯ್ತಾ ಇತ್ತು, ದುಷ್ಟಶಕ್ತಿಗಳನ್ನ ಆಚೆಯಿಂದ ಬರ್ದಿದ್ದಂಗೆ. ಆಮೇಲೆ ಈ ಕಾಲರ, ಪ್ಲೇಗು, ಆಮಶಂಕೆ ಅಂಥವಂಥ ಏನಾನ ಇದ್ದರೆ ಒಂದು ಕಾಯೋ ಅನ್ನೋದು ಒಂದು ನಂಬಿಕೆ ಅನ್ನೋದು ಹಿರಿಕಿರು ಪಟ್ಟಿದ್ರು. ಅದರಿಂದ ನಮಗೂ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದೇನು ಹೇಳ್ತಿದ್ರು ಅಂದರೆ, ದೊಡ್ಡವರು ಊರು ಸುತ್ತು, ಊರು ಒಳಗಡೆ ರಾತ್ರಿ ಹೊತ್ತು ದೇವ್ರು ಸಂಚರಿಸ್ತಾ ಇದ್ವು ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ. ನಮ್ಮೂರ ಕಾಟೇರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಎಷ್ಟು ತಿಂಗಳಾಯ್ತಣ್ಣ? 5-6 ತಿಂಗಳಾಯ್ತು. ಲಾಸ್ಟು ನವಂಬರ್ ಡಿಸೆಂಬರಲ್ಲಿ ಆಗಿದ್ದು. ಜೋರಾಗಿ ಮಾಡಿದ್ವಿ, ಊರವರೆಲ್ಲ ಸೇರ್ಕೊಂಡು ಮಾಡಿದ್ವಿ. ಮತ್ತು 48 ದಿವಸ ಡಿಫ್ರೆಂಟ್ ಅಲಂಕಾರ ಇತ್ತು. ಒಂದು ದಿವಸ ಕರ್ಗ ಅಲಂಕಾರ ಮಾಡಿದರು, ಮತ್ತು ಇನ್ನೇನು ಮಾಡಿದ್ರಣ್ಣ ಅಲಂಕಾರ? ಇದು ಕಾಂತಾರ ಫಿಲಮ್ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಊರವರು ಒಂದೊಂದು ಫ್ಯಾಮಿಲಿ ಒಂದೊಂದು ದಿವಸ, ಒಂದು ಹಳೆ ಮನೆತನ ಇರ್ತಾವಲ್ಲ ಅವರು, ಹೊಸಬರು ಕೂಡ ಮಾಡಿಸಿದ್ರು. ರೀಸೆಂಟಾಗಿ ನಮ್ಮೂರಲ್ಲಿ ಒಂದು 10 ವರ್ಷ 15 ವರ್ಷ ಹಿಂದೆ ಬಂದವರು ಕೂಡ ಅವರು ಸೇರ್ಕೊಂಡು ಮಾಡಿದ್ರು. ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡಿದ್ವಿ. ಎಲ್ಲ ಚೆನ್ನಾಗಿ ನಡೀತು. ಆಮೇಲೆ 48 ದಿವಸ ಆದಮೇಲೆ ಪ್ರಾಣಿ ಬಲಿಗಳ ಮರಿಗೆ ಹೊಡಿಯೋದು, ಕುರಿಗಳು ಹೊಡೆಯೋದು ಎಲ್ಲ ಮಾಡಿದ್ರಲ್ವ. ಇದೇನು ಹಗ್ಲು, ಇದು ನಮ್ಮದು ಭಾಷೆ ಬಂದು ಸೇಮ್ ಇದು ಕೋಲಾರ ಭಾಷೆ ಅಲ್ಲ, ಇದನ್ನು ಕೋಲಾರ ಭಾಷೆ ಅಂತಾರೆ. ಕೋಲಾರು, ಈ ಕಡೆ ಆನೇಕಲ್ಲು, ಹೊಸಕೋಟೆ, ಚಿಕ್ಕಬಳ್ಳಾಪುರಗಳು ಜಾಸ್ತಿ ಸೇರ್ತೀವಿ, ಮೊಟ್ಟೆಗಳು, ಕೋಳಿಗಳು ಅಂತ. ಅದೇ ಥರ ನೋಡಿ. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ದೊಡ್ಡಮ್ಮ ದೇವಸ್ಥಾನ. ಅದು ನಮ್ಮೂರು ಮೇನ್ ರೋಡು. ದೊಡ್ಡಮ್ಮನ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಮೇನ್ ರೋಡ್ ಇದು. ಮುಂಚೆ ಒಂದು 20 ಅಡಿ ಇತ್ತು, ಈಗ ಒಂದು 60 ಅಡಿ ಮಾಡಿದ್ದಾರೆ. ಇನ್ನೂ ದೊಡ್ಡದು ಮಾಡಬೇಕು. ಇರಲೆಕ್ಕ ಟೋಟಲಿ 80 ಅಡಿ ಇರಬೇಕಾದ್ರೆ ರೋಡು. ಅವರು ಬಿಟ್ಟಿಲ್ಲ ಅಂತ, ಇವರು ಬಿಟ್ಟಿಲ್ಲ ಅಂತ ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಹೋಗ್ತಾ ಇರೋದು ನಾವು ದೊಡ್ಡಮ್ಮ ದೇವಸ್ಥಾನ ಹತ್ರ. ದೊಡ್ಡಮ್ಮ ದೇವಸ್ಥಾನನ 93 ಕಟ್ಟಿರೋದು. 93 ಇಲ್ಲ 95 ಎಲ್ಲ ಕಟ್ಟಿರೋದು. ಬಟ್ಟು ಆವಾಗಲೇ ಕಟ್ಟಿರೋದು. ಇವಾಗ ತಿರ್ಗಾ ಹೊಡಿಬೇಕು ಅಂತಿದ್ದಾರೆ. ಇನ್ನು ಒಂದು 2-3 ವರ್ಷ ಆಗ್ಬೋದು. ಮತ್ತು ಪ್ಲಸ್ ಇನ್ನೊಂದು ಊರಬ್ಬ ಮಾಡಬೇಕು ಅಂತ ಇದ್ದರು. ಈ ವರ್ಷ ಲಾಸ್ಟ್ ಇಯರ್ ಮಾತಾಡಿದ್ರು, ಫೆಬ್ರವರಿಯಲ್ಲಿ ತಿರ್ಗಾ ಮಾತಾಡೋಣ ಅಂತ ಹೇಳಿದ್ರು. ಹಿಂಗೆ ಊರಲ್ಲಿ ಯಾಕೋ ಟೈಮ್ ಸರಿ ಇಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಮುಂದಕ್ಕೆ ಹೋಗ್ತಾ ಇದೆ. ಮತ್ತು ಏನೋ ಈ ಅಧಿಕ ಮಾಸ ಅಂತ ಬಂತು, ಅದೊಂದು. ಪ್ಲಸ್ ಎಲೆಕ್ಷನ್ ಬೇರೆ ಇದೆ, ಜಿ ಬಿ ಎಲೆಕ್ಷನ್ನು. ಅದರಿಂದಾಗಿ ಮುಂದಕ್ಕೆ ಹೋಗಿದೆ. ಮೇನ್ ದೊಡ್ಡಮ್ಮನ ದೇವಸ್ಥಾನ ಹಿಂದೆಗಡೆ ಒಂದು ದೊಡ್ಡದು ನೇರಳೆ ಮರ ಇತ್ತು.
ಅದನ್ನು ಕರೆಕ್ಟಾಗಿ ತಬ್ಕೊಂಡ್ರೆ ಒಂದು 5 ಜನ ತಬ್ಕೊಬೇಕು, ಅಷ್ಟು ದೊಡ್ಡದಾಗಿತ್ತು. ಎಲ್ಲ ಹೊಡೆದಾಕಿದ್ರೆ ಹಿಂದೆಗಡೆ ಕಾಣಿಸ್ತಿದೆಯಲ್ಲ ಅದು ಫುಲ್ಲು ಈಪ್ಲಿ ತೋಪಿತ್ತು. ನಮ್ಮೂರು ಮೋಲ್ಡಿಂಗ್ ಮನೆಯವ್ರದ್ದು ಎಲ್ಲ ಸುತ್ತು ಈಪ್ಲಿ ತೋಪು, ಮಾವಿನ ತೋಪು, ಹೊಲಗಳೆಲ್ಲ ಇತ್ತು. ಎಲ್ಲ ಖಾಲಿಯಾಗಿ ಬರೀ ಕಾಂಕ್ರೀಟ್ ರೋಡ್ ಆಗ್ಬಿಟ್ಟಿದೆ. ಕಾಂಕ್ರೀಟ್ ರೋಡು, ಕಾಂಕ್ರೀಟ್ ಜಾಗ, ಎಲ್ಲಿ ನೋಡಿದ್ರು ಮನೆ, ಗೋಡನ್ ನೋಡಿ, ಮನೆ ಮೇಲೆ ಟ್ಯಾಂಕ್ಗಳು ಎಲ್ಲ ಇದೆ. ನಮ್ಮೂರು ದೊಡ್ಡಮ್ಮನು ತುಂಬ ಪವರ್ಫುಲ್ ಅಂತಾರೆ. ಕಲ್ಕೆರೆಗೆ ರೀಸೆಂಟಾಗಿ ತೊಗೊಂಡೋಗಿದ್ರು. ಅಲ್ಲಿ ಪೂಜೆ ಮಾಡಿ ಮಡ್ಲಕ್ಕಿ ತುಂಬಿಸಿ ಒಂದು ದಿವಸ ಅಲ್ಲೇ ಇರುತ್ತೆ. ಮರಿ ಎಲ್ಲ ಅಲ್ಲಿ ಹೊಡೆದು ಕಳಿಸ್ತಾರೆ. ಇದ್ರ ಜೊತೆಗೆ ಗುಬ್ಬಿ, ಮದ್ದೂರಮ್ಮನು, ಸವೇರಮ್ಮನು ಕರ್ಕೊಂಡೋಗಿ ಇವ್ರು 3 ಜನ ಅಕ್ಕ ತಂಗಿರು. ಕಲ್ಕೆರೆ ತವ್ರ ಮನೆ ಅಂತಾರೆ, ನಮಗೆ ಕರೆಕ್ಟಾಗಿ ಡೀಟೇಲ್ಸ್ ಗೊತ್ತಿಲ್ಲ. ನೋಡಿ ಇವಾಗ ಇದೆಲ್ಲ ಕಾಂಕ್ರೀಟ್. ಅದು ನೋಡಿ, ಅದು ತುಂಬ ಕಾಟ ಕೊಡುತ್ತೆ. ಈ ಡ್ರೋನ್ನ ಕುಕ್ಕುತ್ತೆ, ಆ ಕುಕ್ಕುತ್ತೆ ಬಿದ್ದೋಗುತ್ತೆ ಡ್ರೋನು. ಸೊ ಇವಾಗ ನೆಕ್ಸ್ಟು ಮುನೇಶ್ವರ ದೇವಸ್ಥಾನ ಕಡೆ ಹೋಗೋಣ. ಅಲ್ಲಿ ನೋಡಿ ರೈಟ್ ಸೈಡ್ ತೆಂಗಿನ ಮರಗಳಿದ್ದಾವೆ ರೋಡಲ್ಲಿ, ಅಲ್ಲಿ ಮೇನ್ ರೋಡಲ್ಲಿ. ಅದು ಹೊಡಿಬೇಕು, ರೋಡ್ ಸೆಂಟ್ರಲ್ಲಿದೆ. ಅವ್ರಿಗೆ TDR ಕೊಟ್ಟಿದ್ರೆಲ್ಲ ಗೊತ್ತಿಲ್ಲ, ಬಟ್ ನಮ್ಮೂರಲ್ಲಿ ಅದನ್ನು ಕೇಳೋರು ಯಾರೂ ಇಲ್ಲ. ಯಾವಾಗಲೂ ಟ್ರಾಫಿಕ್ ಆಗ್ತಾ ಇರುತ್ತೆ. ಇವಾಗ ನೋಡಿ ಕೆರೆ ಕಾಣಿಸ್ತಾ ಇದೆ ಅಲ್ಲಿ. ಮತ್ತು ಯಾವುದೋ ಒಂದು ತೋಟ ಇದೆ, ಚೇಪೆ ತೋಟ. ಅದು ಮುಂದಕ್ಕೆ ಇರುತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲೂ ಏನೋ ಗೋಡಂಬಿ ಬರೋ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಕೆರೆ ನಮ್ಮೂರ್ದಲ್ಲ, ಅದು ರಾಂಪುರ ಕೆರೆ. ನೀರಿದೆ ಲೈಟಾಗಿ, ಅರ್ಧ ಬತ್ತೋಗಿದೆ. ಇವಾಗ ಹಿಂಗೆ ರೈಟ್ ಟರ್ನ್ ಆದರೆ ಕಾಣಿಸೋದೆ SLS ಇಂಟರ್ನ್ಯಾಷನಲ್ ಗುರುಕುಲ್ ಸ್ಕೂಲು. ಇಲ್ಲಿ ಕಣ ಇತ್ತು, ಜೋಳಕೊಡ್ಡಿ ಗಿಡ ಅಥವಾ ಇದಾಕಿದ್ವಿ. ಇಲ್ಲೇ ಅರ್ಧ ಚೈಲ್ಡ್ಹುಡ್ ಡೇಸ್ ಎಲ್ಲ ಕಳೆದಿರೋದು. ಬಟ್ ಈಗೆಲ್ಲ ಸ್ಕೂಲ್ ಆಗಿಬಿಟ್ಟಿದೆ. ಏನು ಬೆಳೀತಾ ಚೇಂಜಸ್ ಕೇಳ್ತಾರೆ ಜನ, ಚೇಂಜಸ್ ಕೇಳ್ತಾರೆ, ನಾವು ಕೇಳ್ತೀವಿ. ಅದೆಲ್ಲ ಹಂಗಾಗಿದೆ ನೋಡಿ. ಈಗ ಮುನೇಶ್ವರ ದೇವಸ್ಥಾನ ಹತ್ರ ಹೋಗ್ತೀವಿ ನೋಡಿ. ದೇವಸ್ಥಾನ ಕಟ್ಟಿ ಒಂದು 10 ವರ್ಷ ಆಗೈತೆ. ಮುಂಚೆ ಚಿಕ್ಕದಾಗಿತ್ತು. ಆ ದೇವಸ್ಥಾನ ಮೇಲೆ ಎಲ್ಲ ಆಟ ಆಡಿದ್ದು ನೆನಪುಗಳವೆ. ಇವಾಗ ಹಂಗೆ ಲೆಫ್ಟ್ ಟರ್ನ್ ಆದೆ, ಕಾಣಿಸೋದೆ 4 ವಿಲ್ಲಾಗಳು ನೋಡಿ. ರೈಟ್ ಸೈಡಲ್ಲಿ 4 ವಿಲ್ಲಾಗಳಿದ್ದಾವೆ ಲೆಫ್ಟಲ್ಲಿ. ಈಗ ಇದು 3 ಮನೆ ಬಂದು ಮೋಲ್ಡಿಂಗರ್ ಮನೆ. ನಮ್ಮೂರಲ್ಲಿ ಫಸ್ಟ್ ಮೋಲ್ಡ್ ಮನೆ ಕಟ್ಟಿದ್ದು ಅವರೇ ಅಂತೆ, ಅದಕ್ಕೋಸ್ಕರ ಅವ್ರು ಮೋಲ್ಡಿಂಗ್ ಮನೆ ಅಂತ ಹೆಸರು ಬಿದ್ದಿದೆ. ಇವಾಗ ಕೂಡ ಅವ್ರನ್ನ ಅಡ್ರೆಸ್ ಮಾಡಬೇಕಂದ್ರೆ ಮೋಲ್ಡಿಂಗ್ ಮನೆ ಇರುವಂಥ ಊರಲ್ಲಿ. ಇವಾಗ ನೆಕ್ಸ್ಟ್ ಹೋಗೋದೇ ನಮ್ಮೂರ ಕಾಟೇರಮ್ಮನ ದೇವಸ್ಥಾನ, ಕೆಳಗಡೆ ಕಾಟೇರಮ್ಮನ ದೇವಸ್ಥಾನ. ಅಲ್ಲೊಂದು ನೋಡಿ ಒಂದು ಪಾಳು ಬಿದ್ದಿರೋ ಮನೆ ಇದೆ. ಅದು ಸುತ್ತು ಭವಂತಿ ಮನೆ. ಸುತ್ತು ಮನೆ ಸೆಂಟ್ರಲ್ ಗ್ಯಾಪ್ ಇತ್ತು. ತೊಟ್ಟಿ ಮನೆ ನಾವು ಅಂತಾರಲ್ವಾ, ಆ ಥರ. ಆಗಲೇ ತೋರಿಸಿದ್ದು ಕಾಟೇರಮ್ಮನ ದೇವಸ್ಥಾನ ಬಂದು ಮೇಲ್ಗಡೆ ಪಟ್ಟೆಯವರು ಗೌಂಡವ್ರ ಮನೆ ಕಡೆ ಇರೋದು. ಇದು ಬಂದು ಕೆಳಗಡೆ ಪೂಜಾರಪ್ಪನವರು ತನಣ, ಕೆಳಗಡೆ ಪಟ್ಟೆಯವರು. ಅಂದರೆ ಈ ದೇವಸ್ಥಾನಕ್ಕೆ ಕೆಳಗಡೆ ಎಲ್ಲರೂ ಪೂಜೆ ಮಾಡ್ತಾರೆ. ಆ ಕೆಳಗಡೆ ಒಂದು 40 ಮನೆ ಅವಣ, ಜಾಸ್ತಿನೇ ಇದೆ. 40 ಮನೆ ಇದೆ ನೋಡಿ. ಅದು ಇದೆಯಲ್ಲ ಆ ಶೀಟು ಕೆಳಗಡೆ, ಆ ರೆಡ್ ಕಲರ್ ಶೀಟು, ಅದೇ ಅಲ್ಲಿ ಯಾರೋ ಕೂತಿದ್ದಾರೆ. ನೋಡೋಣ, ಡ್ರೋನ್ ಕೆಳಗಡೆ ಹೋಗುತ್ತೆ, ನೋಡೋಣ. ಆದಷ್ಟು ನಿಯರ್ ಬೈ ಹೋಗ್ತೀವಿ. ಯಾರೋ 2 ಮಕ್ಕಳು ಹೋಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಹೋಗ್ತಾ ಇದ್ದಾರೆ ಪೂಜೆ ಮಾಡ್ಸೋಕ್ಕಲ್ಲ, ಯಾರು ಗೊತ್ತು. ಹಸುಗಳಿದ್ದಾವೆ. ಹೋಯ್ತು. ಸ್ವಲ್ಪ ಡ್ರೋನ್ ಇವಾಗ ಕಲ್ತಿರೋದು, ಸ್ವಲ್ಪ ಎಲ್ಬೋರ್ಡು ಸ್ವಲ್ಪ ಸ್ಲೋ ಆಗುತ್ತೆ. ಹಿಂದೆ ಯಾರೋ ಬರ್ತಾ ಇದ್ದಾನೆ. ಓ ಹೇಮಂತು, ನೋಡೋಣ ಅವ್ನು ಡ್ರೋನ್ ನೋಡ್ತಾನ ಅಂತ. ಈ ಕಾಟೇರಮ್ಮ ಶುಕ್ರವಾರ ಹೊತ್ತು ಮತ್ತು ಮಂಗಳವಾರ ಹೊತ್ತು ತುಂಬ ಜನ ಸೇರಿರ್ತಾರೆ. ನಾನು ಡ್ರೋನ್ ನೋಡ್ಬಿಟ್ಟ, ಅವನು ನೋಡ್ಕೊಂಡೇ ಹೋಗ್ತಾವನೆ. ಯಮ್ಮ ಕೂಡ ನೋಡ್ತಾ ಇದ್ದಾರೆ. ಯಾರಣ್ಣ ಯಮ್ಮ?
ಗೊತ್ತಾ? ನೋಡಿ ಇವ್ನು ನೋಡ್ಬಿಟ್ಟು ನಿಂತ್ಕೊಂಡೇ ಬಿಟ್ಟಾನೆ ಇವನು, ಕೆಳಗಡೆ ಕಾಣಿಸ್ತಾ ಇಲ್ಲ, ನೋಡ್ಕೊಂಡು ಹೋಗ್ತಾನೆ. ನೋಡಕ್ಕಂದ ಮೇಲೆ ಎತ್ತು, ಈ ಕಡೆ ತಿರ್ಗೋ ಹೇಮಂತ. ನೆಕ್ಸ್ಟು ನಮ್ಮೂರಿನ ಆಂಜನೇಯ ದೇವಸ್ಥಾನ ಹತ್ತಿರ ಹೋಗೋಣ. ನೋಡಿ ಇನ್ನೂ ಆ ಕಡೆ ಪಾರಮುಲ್ಲು ಎಲ್ಲ ಇದ್ದಾವೆ. ಮುಂಚೆಗಳೆಲ್ಲ ಗದ್ದೆ ಚೇಪೆ ತೋಟ ಇತ್ತು ತರಣ. ಮತ್ತು ಈ ರೋಡ್ ಬಂದು ರಾಗಿ ಬೆಳೀತಾಯಿದ್ರು. ಊರಲ್ಲೊಂದು ಗ್ರೌಂಡ್ ಇದೆ ನೋಡಿ, ಆ ಕಡೆ ಅಲ್ಲಿ ರೈಟ್ ಸೈಡ್ ತಿರ್ಗಿಸ್ತೀರಿ, ಟವರ್ ಇದು. ಆ ಗ್ರೌಂಡಲ್ಲಿ ಇವಾಗ ಕೂಡ ಕ್ರಿಕೆಟ್ ಆಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಮನೆ ನೋಡೋಣ, ಎಲ್ಲೆಲ್ಲೂ ಮನೆ. ಮುಂಚೆ ನಾನು ನಮ್ಮೂರಲ್ಲಿ ನಿಂತ್ಕೊಂಡಾಗ ITI ಬ್ರಿಡ್ಜ್ ಕಾಣಿಸೋದಣ್ಣ. ಹೌದು, ಊರಲ್ಲಿ ನಿಂತ್ಕೊಂಡು ITI ಬ್ರಿಡ್ಜ್, H ಬ್ರಿಡ್ಜ್ ಇದೆಯಲ್ಲ, ನಂದಿ ಬೆಟ್ಟ ಕಾಣೋದು. ಬೆಟ್ಟ ಇಲ್ಲ, ನಂದಿ ಬೆಟ್ಟನೇ ಇಲ್ಲ, ಏನೂ ಇಲ್ಲ. ಇಲ್ಲೊಂದು ಗ್ರೌಂಡ್ ಇದೆ. ನೆಕ್ಸ್ಟ್ ಹೋಗೋದೆ ಆಂಜನೇಯ ದೇವಸ್ಥಾನ. ಸಂಜೆ 4 ಗಂಟೆ 4:15 ಆಗಿದೆ, ಸನ್ಸೆಟ್ ಆಗ್ತಾ ಇದೆ. ನೋಡಿ ಇದೇ ಆಂಜನೇಯ ದೇವಸ್ಥಾನ. ಅಭಯ ಆಂಜನೇಯ ದೇವಸ್ಥಾನ. ನೋಡಿ ಈಗ ಆಂಜನೇಯ ದೇವಸ್ಥಾನ ಸುತ್ತು ನೋಡ್ತಾರಲ್ಲ, ಸುತ್ತು ದೇವಸ್ಥಾನಗಳಾಯಿತು. ನಮ್ಮೂರು ಗೌರ್ಮೆಂಟ್ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತೀನಿ ರೀ. ನಮ್ಮೂರ ಹಿರಿಯರ ಪ್ರಾಥಮಿಕ ಪಾಠಶಾಲೆ ಕೆ ಚಂದ್ಸಂದ್ರ. ಇದೊಂದು ಗ್ರೌಂಡ್ ಇದೆ, ಅಲ್ಲಿ ಆಡ್ಕೊತಾರೆ. ನೋಡಿ 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 ಇದೇ ನಮ್ಮೂರು ಗೌರ್ಮೆಂಟ್ ಸ್ಕೂಲು. ಯಾರ ಹುಡುಗರು ಆಡ್ತಾ ಇದ್ದಾರೆ. ಅವ್ನು ಯಾರೋ ನೋಡ್ಬಿಟ್ಟ, ಡ್ರೋನ್ ಇರೋದನ್ನು ತೋರಿಸ್ತಾ ಇದೆ, ನೋಡೋಣ ಆ ಹುಡುಗನು. ನಮ್ಮೂರ ಹಳೇದು 200-250 ವರ್ಷದ್ದು ಮರ ಕಳ್ಸಪ್ಪ, ಆಲದ ಮರ. 200 ವರ್ಷ ಆಗೈತೆ ಅದಕ್ಕೆ, 200 ಮೇಲಾಗೈತೆ. ಬಟ್ ಏನಂದರೆ ಅದೇನೋ ಇದಿದೆ, ಆ ಮರನ ಹೊಡೆಯಕ್ಕೆ ಯಾರು ಕೈ ಇಟ್ಟರೆ ಸತ್ತೋಗ್ತಾರೆ ಅಂತ. ಸಾವಂಬ ಅದು ಗೊತ್ತಿಲ್ಲ, ಬಟ್ ಯಾರೋ ಮುಂಚೆ ಬಂದು ಕೈ ಇಕ್ಕಿದ್ರಂತೆ, ಇಬ್ಬರು ಕಡ್ದು ಸತ್ತೋಗಿದಾರಂತೆ. ಬಟ್ ಯಾರು ಕೊನೆಗೆ ಇದೇ ಮರ, ಅದು ಆಲದ ಮರ, ನಮ್ಮೂರು ಆಲದ ಮರ. 200 ವರ್ಷ ಮೇಲಾಗಿದೆ. ಅದ್ರೊಳಗೆ ಇದ್ರ ಒಳಗಡೆ ಮುಂಚೆ ಹತ್ಬಿಟ್ಟು ಎಲ್ಲ ಆಟ ಎಲ್ಲ ಆಡ್ತಾ ಇದೀವಿ ನಾವು. ಒಳಗಡೆ ಮುನ್ಗಕ್ಕೆ ಒಂದು ಮನೆ ತರಾನೇ ಒಳಗಡೆ ಜಾಗ ಇತ್ತು. ಕೆಳಕ್ ಹೋಗು, ಮರದ ಕೆಳಗೆ ಬುಡದ ಹತ್ರ. ಅಲ್ಲೆಲ್ಲ ಹೋಗಕ್ಕಾಗಲ್ಲ ನಾವು, ಸುಮ್ಮನೆ ಹಂಗೆ ಯಾವ್ದನ್ನ ಇದಿಲ್ಲ, ಕಷ್ಟ ಆಗುತ್ತೆ ನೋಡು. ಆ ಕಡೆಯಿಂದ ಹೋಗ್ಬೇಕು ನೀನು, ಆ ಕಡೆ ವೈರ್ಗಳಿದ್ರೆ ಅಡ್ಡ ಇದಾಗ್ಬಿಡ್ತದೆ, ಅದಕ್ಕೋಸ್ಕರ. ಫೈನಲಿ ಎಲ್ಲ ಆಯಿತು. ಇನ್ನೇನಾಯ್ತು ನಮ್ಮೂರಲ್ಲಿ? ಇದು ಹಳ್ಳಿ ಮರದ ಕಟ್ಟೆ, ರಚ್ಚೆ ಕಟ್ಟೆನಾ? ಇಲ್ಲಿ ಇತಿಹಾಸ ಅದು 106 ವರ್ಷದ್ದು ಇತಿಹಾಸ. ಅದು ಒಣಗಿ ಚಿಗಿರಿ ಬರ್ತಾ ಇದೆ. ನೋಡಿದೆ ಮರ. ಹೋಗು ಕೆಳಗಡೆ. ಆಗಲ್ಲ, ಅಲ್ಲೇನೋ ಐತೆ ನೋಡಿ, ಅದೇ ನಮ್ಮೂರ ಹಳ್ಳಿ ಮರ. ಸನ್ ಸೆಟ್ ಆಗ್ತಾ ಇದೆ, ಸೂರ್ಯ ಮುಣಗ್ತಾ ಇದ್ದಾನೆ, ಚೆನ್ನಾಗಿ ಕಾಣಿಸ್ತಾ ಇದೆ.
ಕರೆಕ್ಟಾಗಿ ನಮ್ಮೂರು ಸೆಂಟ್ರಿಗೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇದ್ಯಾರ್ದಪ್ಪ ಬಿಲ್ಡಿಂಗು? ಇಲ್ಲಿಗೆ ತೋರಿಸ್ತಾ ಇತ್ತು ಅದು. ಇಲ್ಲಿ ಬರ್ತಾ ಇತ್ತು ನೋಡಿ, ರಿಟರ್ನ್ ಬರ್ತಾ ಇತ್ತು ನೋಡಿ ನಮ್ಮ ಹತ್ರ. ಎಲ್ಲಿಂದ? ನೋಡಿ ನಮ್ಮೂರು ಅಮ್ಮಮ್ಮ ಅಂದರೆ ಒಂದು 50 ಮನೆ ಇತ್ತು. ಇವಾಗ ಎಲ್ಲಿ ನೋಡ್ತು ಮನೆಗಳೇ ನೋಡಿ, ಎಲ್ಲೆಲ್ಲೂ ಮನೆ. ಸೊ ಇವತ್ತಿನ ಬ್ಲಾಗ್ ಮುಗೀತು. ನಾಳೆ ಕೆರೆ ಹತ್ರ ಹೋಗೋಣ ಅಂತ ಇದ್ದೀವಿ, ನೋಡೋಣ. ನಮ್ಮೂರ ಕೆರೆ ಒಂದು ವಿಡಿಯೋ ಮಾಡೋಣ ನಾಳೆ ಹೋಗ್ಬಿಟ್ಟು. ಕಾಣಿಸಿದ್ವಾ ನಾವು? ನಮ್ಮೂರಲ್ಲಿ ಒಂದು ಶೂಟಿಂಗ್ ಆಗೈತೆ ಗೊತ್ತೋಣ, ಫಿಲಮ್ದು. ದಸರಾ ಗೊಂಬೆನಾ? ಅಲ್ಲ, ಒಂದು ಫಿಲಮ್ ಶೂಟಿಂಗ್ ಆಗೈತೆ. ಯಾವುದಪ್ಪ? ಆ ಶೂಟಿಂಗು ಇವತ್ತು ಹೇಳಲ್ಲ, ನಾಳೆ ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ ಯಾವ ಮೂವಿ ಅಂತ. ಅದೊಂದು ಶಾರ್ಟ್ ಕೂಡ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಬಾಯ್. ಮತ್ತೆ ಯಾವಾಗ ಬರ್ತೀರಾ? ನಾನ್ ಬರೋದಕ್ಕಿಂತ ಮತ್ತೆ ಅವ್ರು ಬರ್ತಾ ಇರ್ಬೇಕು. ನೀವು ಬರ್ತಾ ಇದ್ರೆ ಚೆನ್ನ.